ಎಸ್ ಸಾರ್ಥಕ್, ಇವತ್ತು ಆಸ್ಟ್ರೇಲಿಯಿಂದ ಬರ್ತಿರೋ ಕ್ಲೈಂಟ್ಸಿಗೆ ನಮ್ಮ ಸ್ಯಾಂಪಲ್ಸ್ ಏನಾದರೂ ಇಷ್ಟ ಆದರೆ ಆದ್ಯ ಆರ್ಗ್ಯಾನಿಕ್ ಲಕ್ ಚೇಂಜ್ ಆಯಿತು ಅಂತಲೇ ಲೆಕ್ಕ. ನಾನು ಅದೇ ಎಕ್ಸ್ಪೆಕ್ಟೇಷನ್ ಇದ್ದೀನಿ. ಹೋಪ್ ಫಾರ್ ದ ಬೆಸ್ಟ್. ಬಾಸ್, ಅವ್ರಿಗೆ ಡಿನ್ನರ್ಗೆ ಏನು ಅರೇಂಜ್ ಮಾಡಲಿ? ಚೈನೀಸ, ಇಟಾಲಿಯನ್ನ, ಇಲ್ಲ ಏಲಿಯನ್ನ, ಅಲ್ಲ ಏಷಿಯನ್ನ? ನಮ್ಮ ಗೆಸ್ಟ್ಗೆ ನಾವು ಬೇರೆ ದೇಶದ ಯಾಕ್ರಿ ಮಾಡಿಸ್ಬೇಕು? ಪಕ್ಕಾ ದೇಸಿ, ಅದರಲ್ಲೂ ಅಪ್ಪಟ ಕನ್ನಡದ ಊಟ ಹಾಕಿಸಿ ಕೊನೆಗೊಂದು ಬೀಡ ಕೊಟ್ಟ ಅಂದರೆ ಹಾಸ್ಪಿಟಾಲಿಟಿಗೆ ಕಳೆದೋಗ್ಬೇಕು. ನೀನು ಇಲ್ಲಿ ಬರೋದಕ್ಕೆ ಹೇಳಿದ್ದು ಯಾರು? ನೀವು ಹೇಳಿದ ಕೆಲಸ ಮುಗೀತು, ಅದಕ್ಕೆ ಹೊರಡ್ಲಾ ಅಂತ ಕೇಳೋಣ ಅಂತ ಬಂದೆ. ನಾನು ಡೋರ್ ನಾಕ್ ಮಾಡಿದೆ, ಆದರೆ ನೀವು ಮಾತಾಡೋದ್ರಲ್ಲಿ ಬ್ಯುಸಿ ಇದ್ದಿದ್ದರಿಂದ ಕೇಳಿಸಿಲ್ಲ ಅನ್ಸುತ್ತೆ. ಮುಗೀತು ಅಂದರೆ ಏನರ್ಥ? ಒಂದು ಮುಟ್ಟೆ ಸಪ್ರೇಟ್ ಮಾಡ್ಬಿಟ್ಟಿಯಾ? ನಮ್ಮ ಲೆಕ್ಕದಲ್ಲಿ ಮುಗ್ದಿದೆ. ಇಷ್ಟ್ರ ಮೇಲೂ ನಿಮಗೆ ಡೌಟ್ ಇದ್ರೆ ನೀವೇ ಇದನ್ನ ಊರಗ್ಲ ಹಡ್ಕೊಂಡು ಕೂತ್ ಕನ್ನಡಿ ಹಾಕೊಂಡು ಚೆಕ್ ಮಾಡ್ಕೋಬಹುದು. ಇವಳು ಕಿಲಾಡಿ 420 ಅಲ್ಲ, ಕಿಲಾಡಿ 840. ಅಮೂಲ್ಯ, ನಿಜವಾಗ್ಲೂ ಮಾಡಿದ್ಯಾ? ಯು ಆರ್ ಜೀನಿಯಸ್ ಅಮ್ಮು. ಇದಕ್ಕೆ ನಾನು ಸ್ಮಾರ್ಟಾಗಿ ಅಡುಗೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಹುಡುಗಿರೇ ಈ ಕೆಲಸಕ್ಕೆ ಬೇಕು ಅಂದಿದ್ದೆ. ಥ್ಯಾಂಕ್ಸ್ ಅಣ್ಣ. ಬಾಸ್, ನಾನು ಇನ್ನು ಬರಲಾ? ಬಾಸ್, ಹೇಳೋದು ಮರ್ತಿದ್ದೆ, 7 days to go. ಯಾವ ಪೇಪರ್ನಲ್ಲೂ ಇಂಡಿಯಾದಲ್ಲಿರೋ ಒಳ್ಳೆ ಆರ್ಗ್ಯಾನಿಕ್ ಕಂಪ್ನಿ ಯಾವುದು ಅಂತ ಹೇಳೇ ಇಲ್ಲ. ಈಗ ಅದನ್ನು ಹೇಗೆ ನೋಡಲಿ? ಅಕ್ಕ ತಗೋ, ನಿನಗೆ ಬೇಕಾಗಿರೋ ಕಂಪ್ನಿಗಳನ್ನೆಲ್ಲ ಸರ್ಚ್ ಮಾಡಿದ್ದೀನಿ. ಇದರಲ್ಲಿ ಒಂದು ಲೀಸ್ಟೇ ಇದೆ. ಲೇ, ನೀನು ಯಾಕೆ ಎದ್ದಿದ್ಯಾ? ನಾನು ಯಾವಾಗಲೇ ನಿನಗೆ ಸರ್ಚ್ ಮಾಡೋದಕ್ಕೆ ಹೇಳಿದೆ. ಓಹೋ, ನೀನು ಹೇಳಿದ್ದನ್ನು ಅಷ್ಟೇ ಮಾಡಬೇಕಾ? ನೀನು ಫೋನ್ ಬಡ್ಕೊಂಡಾಗಲೇ ಎಚ್ಚರಿಕೆ ಆಯಿತು. ನೀನು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡೆ. ಅದರಲ್ಲೂ ಅರ್ಧಂಬರ್ಧ ಅರ್ಥ ಆಯಿತು. ಅದ್ರ ಬೇಸ್ ಮೇಲೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಪರವಾಗಿಲ್ಲ ಕಣೆ, ನೀನು ಸ್ಪೀಡಾಗೇ ಇದೆಯಾ. ಲೇ, ಇಷ್ಟು ದೊಡ್ಡ ಲಿಸ್ಟಲ್ಲಿ ಯಾವುದು ಅಂತ ನೋಡ್ಲೆ? ಅಯ್ಯೋ ಇರೇ, ನಾಟಕದ ರಾಣಿ ಇದ್ರ ಮೇಲೆ ಕುತ್ಕೊಂಡ್ಬಿಡ್ತಾಳೆ. ಅದರಲ್ಲೇನಿದೆಯಕ್ಕ, ಫಿಲ್ಟರ್ ಹಾಕಿದ್ರೆ ಯಾವ ರಾಜ್ಯದ ಯಾವ ಕಂಪ್ನಿ ಬೇಕೋ ಎಲ್ಲ ತೋರಿಸುತ್ತೆ. ಕೊಡಿಲಿ, ತೋರಿಸ್ತೀನಿ. ಇಷ್ಟು ಮಾಡಿದ್ರೆ ತುಂಬಾ ಈಸಿ ಅಕ್ಕ. ನನ್ನ ಮುದ್ದು ಮುದ್ದು ತಂಗಿರು ನನಗಿಂತ ಬ್ರಿಲಿಯಂಟ್ ಇದ್ದೀರಲ್ರೇ. ನಾನೇ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದೆ ಅನ್ಸುತ್ತೆ. ಅಕ್ಕ, ನೀನು ನಿದ್ದೆ ಮಾಡಿಲ್ವಾ? ನೀನು ಹೀಗೆ ಕಷ್ಟಪಡ್ತಿರುವಾಗ ನಾವು ಹೇಗೆ ನಿದ್ದೆ ಮಾಡೋದು? ಕೆಲಸ ಅಂದರೆ ನೀನೊಬ್ಳದೇ ಅಲ್ಲ ಅಮ್ಮು, ನಾವು ಜೊತೆಗಿದ್ದೀವಿ. ಯಾರಕ್ಕ ಮಧ್ಯರಾತ್ರಿ ಹೀಗೆ ಹೆಲ್ಪ್ ಮಾಡ್ತಾರೆ? ನಿಮ್ಗಿಂತ ಒಳ್ಳೆ ಅಕ್ಕ ತಂಗಿರ್ ಸಿಗೋಕೆ ಚಾನ್ಸೇ ಇಲ್ಲ. ನೀವೇ ನನ್ನ ಬೆಸ್ಟ್ ಸಿಸ್ಟರ್ಸ್. ಅದೇ ಖುಷಿಗೆ ಎಲ್ಲರೂ ಕಾಫಿ ಲೋಟನ ಮುಂದೆ ಹಿಡಿರಿ.
ರೀ ರೀ ನೋಟ್ ನೀನು ಸುಮ್ಮನೆ ಅಮೂಲ್ಯಂಗೆ ಯಾವಾಗಲೂ ಬೈತಾ ಇರ್ತೀಯ. ರಾತ್ರಿ ಎಲ್ಲ ಕೆಲಸ ಮಾಡಿ ಇಲ್ಲೇ ಮಲ್ಕೊಂಡಿದ್ದಾಳೆ ಅಮೂಲ್ಯ. ನಿಮ್ಗೆ ಹೇಗೆ ಗೊತ್ತಾಯ್ತು? ಬೆಳಗ್ಗೆ ಎದ್ದಾಗ ಅದಿತಿ ರಾಗ ಹೇಳ್ಕೊಂಡು ನಿದ್ದೆನೇ ಬರಲಿಲ್ಲ ಅಂತ ಮತ್ತೆ ರೂಮ್ಗೆ ಹೋಗಿ ಮಲ್ಕೊಂಡ್ಳು. ಆರ್ತಿನೂ ಕಾಫಿ ಮಾಡ್ತಾ ಮಾಡ್ತಾ ನಿಂತ್ಕೊಂಡೇ ತೂಕಡಿಸ್ತಾ ಇದ್ಲು. 3 ಮಕ್ಕಳು ಅಮೂಲ್ಯಂಗೆ ಕೆಲಸದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಏನೇ ಹೇಳು ಪರಿ, ನಮ್ಮ ಮಕ್ಕಳಷ್ಟು ಅನ್ಯೋನ್ಯವಾಗಿರೋರನ್ನ ನಾನು ಎಲ್ಲೂ ನೋಡಿಲ್ಲ. ರೀ ಮಕ್ಕಳನ್ನ ಹಾಗೆಲ್ಲ ಹೊಗಳಬೇಡಿ, ದೃಷ್ಟಿ ಆಗುತ್ತೆ. ನಿಜವಾಗ್ಲೂ ದೃಷ್ಟಿ ಆಗೋ ಅಷ್ಟೇ ಗಟ್ಟಿಯಾಗಿದೆ ಇವ್ರ ನಂಟು. ಶುಂಠಿ ಸಂಖ್ಯಾ ಅಮ್ಮು, ಸುಮ್ಮನೆ ನಿತ್ಕೊಳ್ಳೆ, ದೆವ್ವನೂ ಇಲ್ಲ ಏನೂ ಇಲ್ಲ. 7 ಗಂಟೆನಾ? ಈಗಷ್ಟೇ 4 ಗಂಟೆಗೆ ಮಲಗಿದ್ದು, ಇಷ್ಟು ಬೇಗ 3 ಗಂಟೆ ಕಳೆದೋಯ್ತಾ? ಇನ್ 1 ಗಂಟೆಲಿ ಅಲ್ಲಿರ್ಬೇಕು. ಈ ಜನ್ಮದಲ್ಲಿ ಇವಳು ಬದಲಾಗಲ್ಲ, ಎಲ್ಲ ಅವ್ರ ಅಪ್ಪನ ಥರ. ಅರೆ ಮತ್ತೆ ತೆಗ್ದಲ್ಲ ನೀನು ವರ್ಷನಾ? ಪಾಪ ಮಕ್ಕಳು 4 ಗಂಟೆ ತನಕ ಎಚ್ಚರ ಇದ್ದು ಕೆಲಸ ಮಾಡಿ ಮತ್ತೆ ಇವಾಗ ಆಫೀಸ್ಗೆ ಹೋಗಬೇಕು ಅಂತ ಅವಳು ಹೊರಟಿದ್ರೆ ನೀನು ಮತ್ತೆ ಖ್ಯಾತೆ ತೆಗಿತಾ ಇದೆಯಾ? ಹಾಂ, ಓಹ್, ನಿನ್ಗಿನ್ನೂ ನಿದ್ದೆ ಕಳೆದಿಲ್ವಾ? ಮಲ್ಕ ಒಂದು ಸ್ವಲ್ಪ ಹೊತ್ತು.